ನಮಸ್ತೆ ಫ್ರೆಂಡ್ಸ್. ಒಂದು ಹನಿ ಎಣ್ಣೆನೂ ಬಳಸದೆ ಮಾಡುವಂಥ ಒಂದು ಕ್ರಂಚಿ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಬೇಕಾ ನಿಮಗೆ? ಮನೇಲಿ ಸ್ವಲ್ಪ ಅವಲಕ್ಕಿ ಇದ್ದರೆ ಖಂಡಿತ ಈ ರೆಸಿಪಿ ಮಾಡ್ಬೋದು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಏನು ಅಂತ. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ 1 ಕಪ್ ಅವಲಕ್ಕಿ, ದಪ್ಪ ಅವಲಕ್ಕಿ ತಗೊಂಡಿರೋದು. ಬಿಳಿ ಅಥವಾ ಕೆಂಪು ಅವಲಕ್ಕಿ ಯಾವುದೂ ಆಗ್ಬೋದು. ಮೊದಲು ಇದನ್ನು ಚೆನ್ನಾಗಿ ತೊಳೆದು ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬಿಟ್ಟು ಇದನ್ನು ಹಾಗೆ ನೆನೆಸಿಡಬೇಕು. ನೋಡಿ ಈ ರೀತಿ ನೆನೆಸಿಟ್ಕೊಳ್ಳಿ, ಒಂದು 15 ನಿಮಿಷ ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ತೆಳುವಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ತಗೊಳ್ಳಿ ಒಂದು, ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು, ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಮೆಣಸಿನ ಹುಡಿ ಸ್ವಲ್ಪ ಸೇರಿಸ್ಕೊಳ್ಳಿ, ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಅರಿಶಿನ ಹುಡಿನೂ ಸೇರಿಸ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇಷ್ಟು ಹಾಕ್ಕೊಂಡ್ಬಿಟ್ಟು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಆ ನೀರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬರಬೇಕಂದ್ರೆ ಅದರಲ್ಲಿರುವ ನೀರಿನ ಅಂಶ ಹೊರಗಡೆ ಬಂದೊಳ್ಳೆ ಸಾಫ್ಟಾಗಿ ಬರುತ್ತಲ್ಲ ನೋಡಿ, ಈ ರೀತಿ ಬರಬೇಕು. ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು. ಉಪ್ಪೆಲ್ಲ ಕರೆಕ್ಟ್ ನೋಡ್ಕೋಬೇಕು. ಆದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಮ್ಮ ಅವಲಕ್ಕಿ ನೋಡಿ ಒಳ್ಳೆ ಸಾಫ್ಟಾಗಿ ಬಂದಿದೆ, ಕರೆಕ್ಟಾಗಿ ನೆಂದಿದೆ. ಇವಾಗ ಮುಟ್ಟುವಾಗ ಈ ರೀತಿ ಒಳ್ಳೆ ಪೇಸ್ಟ್ ಆಗೋ ಥರ ಇರಬೇಕು ನೋಡಿ, ಈ ರೀತಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಅದೇ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಿಟ್ಟಿನ ಥರ ಮಾಡಬೇಕು ನೋಡಿ. ನೀರು ಬೇಕಿದ್ರೆ ಮಾತ್ರ ಒಂಥರ ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಸಾಕು, ಜಾಸ್ತಿ ಬೇಡ. ಅಂದರೆ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ ನೋಡಿ. ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಸ್ವಲ್ಪ ಉಂಡೆ ಈ ರೀತಿ ತಗೊಳ್ಳಿ. ಕೈಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅವಾಗ ಕೈಗೆ ಅಂಟಲ್ಲ. ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ರೀತಿ ಉಂಡೆ ಮಾಡಿಕೊಂಡು ಜಸ್ಟ್ ತೆಳುವಾಗಿ ಈ ರೀತಿ ಕೈಯಲ್ಲೇ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಳ್ಳೆ ಕಪ್ಪು ಶೇಪಲ್ಲಿ ಬರುತ್ತೆ ನೋಡಿ, ಈ ರೀತಿ. ಇನ್ನು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವ ಫಿಲ್ಲಿಂಗ್ಸ್ ಇದೆಯಲ್ವಾ, ಅದನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಫಿಲ್ಲಿಂಗ್ಸ್ ನಾನಿಲ್ಲಿ ಪ್ಲೇನ್ ಆಗಿರೋದು ಮಾಡಿರೋದು. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕಿದ್ರೆ ಖಂಡಿತ ಸೇರಿಸ್ಬೋದು. ಆಲೂಗಡ್ಡೆಯಲ್ಲೂ ಮಾಡ್ಬೋದು ಅಥವಾ ಮೊಟ್ಟೆಯಲ್ಲೂ ಮಾಡ್ಬೋದು. ಆ ರೀತಿ ಯಾವುದು ನಿಮ್ಗೆ ಇಷ್ಟ ಇದೆಯೋ ಆ ರೀತಿ ಮಾಡ್ಬೋದು. ನಾನಿಲ್ಲಿ ಪ್ಲೇನ್ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ. ಈ ರೀತಿ ಟೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ, ಕರೆಕ್ಟ್ ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಕರೆಕ್ಟ್ ಬಿಸಿಯಾಗಿದೆ. ಸ್ವಲ್ಪ ಅದಕ್ಕೆ ನೋಡಿ ಇವಾಗ ಇಷ್ಟು ರೆಡಿ ಆಗಿದೆ. ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಅದು ಅಂಟಬಾರ್ದು ಅಂತೇಳಿ, ಅದಕ್ಕೋಸ್ಕರ. ಇನ್ನು ನಾವು ರೆಡಿ ಮಾಡಿಟ್ಟಿರುವಂಥ ಈ ಎಲ್ಲ ಪೀಸನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ ನೋಡಿ. ಒಂದೊಂದರಲ್ಲಿ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಅದೇ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಿದ್ರೆ ಸಾಕು, ಜಾಸ್ತಿ ಏನು ಬೇಡ. 10 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ನೋಡಿ. ಇವಾಗ 10 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ. ಸೆಟ್ ಆಗಿದೆ. ಇನ್ನು ಸ್ವಲ್ಪ ಆರಿದ ಮೇಲೆ ಇದನ್ನು ತೆಗಿಬೇಕು ನೋಡಿ. ಈ ರೀತಿ ತೆಗೆದ್ಬಿಟ್ಟು ಇದನ್ನು ಏನಕ್ಕೆ ಹಾಕಬೇಕಂದ್ರೆ ಇದನ್ನು ಹಾಗೆ ತಿನ್ಬೋದು, ಆದರೆ ನಾನು ಸ್ವಲ್ಪ ನಮಗೆ ಕ್ರಂಚಿ ಆಗಿದ್ರೆ ತಾನೇ ಇಷ್ಟ ಆಗೋದು. ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು 1 ಟೀ ಸ್ಪೂನ್ನಷ್ಟು ತುಪ್ಪ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಗರಂ ಮಸಾಲೆನೂ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಒಂದು ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ, ಆವಾಗ ಕರೆಕ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ರೆಡಿ ಮಾಡಿಟ್ಟಿರುವಂತಹ ಈ ಏನಂತ ಹೇಳೋದು, ಒಂದು ಕಚೋರಿ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಅಂದರೆ ಆಯಿಲ್ ಫ್ರೀ, ಎಣ್ಣೆ ಬಳಸದೆ ಒಳ್ಳೆ ಕ್ರಂಚಿಯಾಗಿ ಸಿಗುವಂಥ ಒಂದು ಕಚೋರಿ ರೆಸಿಪಿ ಇದು. ಸಖತ್ತಾಗಿರುತ್ತೆ. ಇನ್ನು ಇದರಲ್ಲೇ ಮಸಾಲೆ ಮೊದಲು ಸ್ಪ್ರೆಡ್ ಆಗಲಿ ಎಲ್ಲ ಕಡೆ, ಆಮೇಲೆ 2 ಬದಿ ಕೂಡ ಒಳ್ಳೆ ಕ್ರಂಚಿಯಾಗಿ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಬರಬೇಕು. ಅಂದರೆ ಹೊರಗಡೆ ಒಳ್ಳೆ ಕ್ರಿಸ್ಪಿ, ಅದೊಂದು ಕ್ರಂಚಿ ಥರ ಇರಬೇಕು. ಆಮೇಲೆ ಒಳಗಡೆ ನಮ್ಮ ಫಿಲ್ಲಿಂಗ್ಸ್ ಇರುತ್ತೆ ಅಲ್ವಾ, ಆ ರೀತಿ ಇರಬೇಕು. ಬೇಯೋದಕ್ಕೆ ಏನಿಲ್ಲ, ಹೈ ಫ್ಲೇಮಲ್ಲಿಟ್ಟೆ ಮಾಡ್ಬೋದು ನೋಡಿ. ಇವಾಗ ರೆಡಿ ಆಯ್ತಾ ಅಲ್ವಾ, ಯಾವ ರೀತಿ ಇದೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ನೊಂದು ಹೊಸ ವೆರೈಟಿ, ಟೇಸ್ಟಿ, ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.